3 ದಿನಗಳ ಕಾಲ ಭೂಮಿಯೊಳಗೆ ಕುಳಿತು ತಪಸ್ಸು ಮಾಡಿದ ಯಲ್ಲಾಲಿಂಗ ಮಹಾರಾಜರ ಕತೆ ಎಷ್ಟು ಜನರಿಗೆ ಗೊತ್ತು? ಜನಪದರ ಪ್ರಕಾರ ಯಲ್ಲಾಲಿಂಗ ಮಹಾರಾಜರ ಪೂರ್ವದ ಹೆಸರು ಯಲ್ಲಪ್ಪ ಎಂದಿತ್ತು. ಕೌಟುಂಬಿಕ ಜೀವನದಿಂದ ಹೊರಬಂದು ಸ್ವ ಇಚ್ಛೆಯಿಂದ ಸನ್ಯಾಸತ್ವ ಸ್ವೀಕರಿಸಲು ನೇರವಾಗಿ ಲಚ್ಚಾನದ ಸಿದ್ಧಲಿಂಗ ಮಹಾರಾಜರ ಕಮರಿ ಮಠಕ್ಕೆ ಬಂದು ಸೇರುತ್ತಾರೆ. ಸಿದ್ಧಲಿಂಗ ಮಹಾರಾಜರು ತಮ್ಮ ಎಲ್ಲ ಶಿಷ್ಯಂದಿರಿಗೆ ಪಾಠ ಪ್ರವಚನ ಮಾಡುತ್ತಿದ್ದರು. ಒಮ್ಮೆ ತಮ್ಮ ಎಲ್ಲ ಶಿಷ್ಯಂದಿರು ಪರಮಾರ್ಥದ ಬಗ್ಗೆ ಎಷ್ಟು ತಿಳಿದುಕೊಂಡಿದ್ದಾರೆ ಎಂದು ತಿಳಿಯಲು ಒಂದು ಪ್ರಯೋಗ ಮಾಡಿದರು. ಮಠದೊಳಗಿನ ಎಲ್ಲ ಶಿಷ್ಯಂದಿರನ್ನು ಕರೆದು ಮಠದ ಹೊರವಲಯದಲ್ಲಿರುವ ಒಂದು ದೊಡ್ಡ ಗುಂಡಿಯಲ್ಲಿ 3 ದಿನಗಳ ಕಾಲ ಜೀವಂತ ಸಮಾಧಿಯಾಗಬೇಕು ಎಂದರು. ಎಲ್ಲ ಶಿಷ್ಯಂದಿರಲ್ಲಿ ಕೋಲಾಹಲ ಸೃಷ್ಟಿಯಾಯಿತು. ಇನ್ನೂ ಕೆಲವರು ಮಠವನ್ನು ಬಿಟ್ಟು ಮರಳಿ ತಮ್ಮ ಊರಿಗೆ ಹೋದರು. ಆದರೆ ಯಲ್ಲಪ್ಪ ಮಾತ್ರ ಗುರುಗಳು ಹೇಳಿದ ಹಾಗೆ ಮಠದ ಹೊರವಲಯದಲ್ಲಿದ್ದ ಗುಂಡಿಯೊಳಗೆ ಸ್ವ ಇಚ್ಛೆಯಿಂದ ಜೀವಂತ ಸಮಾಧಿಯಾದರು. 3 ದಿನಗಳ ನಂತರ ಗುಂಡಿಯ ಹತ್ತಿರ ಬಂದು ಮಣ್ಣನ್ನು ಸರಿಸಿದಾಗ ಎಲ್ಲರಿಗೂ ಆಶ್ಚರ್ಯ ಕಾದಿತ್ತು. ಸಾಕ್ಷಾತ್ ಯಲ್ಲಪ್ಪನವರು ಗಟ್ಟಿಯಾದ ಕಲ್ಲಿನ ರೀತಿ ಧ್ಯಾನಸ್ಥರಾಗಿ ಕುಳಿತು ಬಿಟ್ಟಿದ್ದರು. ಅವರನ್ನು ನೋಡಿದರೆ ಲಿಂಗವೇ ಅಲ್ಲಿ ಇದೆ ಎಂದು ಗುರುಗಳಿಗೆ ಭಾಸವಾಗುತ್ತಿತ್ತು. ಆಗ ಗುರುಗಳಾದ ಸಿದ್ಧಲಿಂಗ ಮಹಾರಾಜರು, ಲಿಂಗದ ರೀತಿ ಗಟ್ಟಿಯಾಗಿ ಕುಳಿತಿದ್ದೀಯಲ್ಲ, ಯಲಾಲಿಂಗ ಎಂದು ಉಚ್ಚರಿಸಿದರು. ಅವತ್ತಿನಿಂದ ಯಲ್ಲಪ್ಪ ಅವರ ಹೆಸರು ಯಲ್ಲಾಲಿಂಗ ಆಯಿತು. ವಿಡಿಯೋದಲ್ಲಿನ ಮಾಹಿತಿ ಇಷ್ಟವಾದರೆ ಫಾಲೋ ಮಾಡಿ, ಸಪೋರ್ಟ್ ಮಾಡಿ.